ಪ್ರೀತಿಯ ಪುಟಾಣಿಗಳೇ ನಮಸ್ಕಾರ. ಇಂದು ನಾವು ಕೊಟ್ಟಿರುವ ದತ್ತಾಂಶಗಳಲ್ಲಿ ವಸ್ತುಗಳನ್ನು ವರ್ಗೀಕರಣ ಮಾಡೋಣ. ಈಗ ನಿಮ್ಮ ಮುಂದೆ ಹಲವಾರು ಸಿಹಿ ತಿನಿಸುಗಳು ಇದ್ದಾವೆ. ಇವುಗಳಲ್ಲಿ ಗುಲಾಬ್ ಜಾಮೂನ್, ಚಾಕ್ಲೇಟ್, ಮೈಸೂರು ಪಾಕ್, ಚಕ್ಕುಲಿ, ಸಿಹಿ ಮಿಠಾಯಿ, ಪೇಪರ್ ಮಿಠೆ ಹಾಗೂ ಸಿಹಿ ಕೊಳವೆ ಇದ್ದಾವೆ. ಇವುಗಳನ್ನು ನಾವು ವರ್ಗೀಕರಣ ಮಾಡೋಣ, ಎಷ್ಟೆಷ್ಟಿದ್ದಾವೆ ಅಂತೇಳಿ. ಯಾವ ಯಾವ ಸಿಹಿ ತಿನಿಸುಗಳು ಎಷ್ಟು ಇದ್ದಾವೆ ಎಂಬುದನ್ನು ನಾವು ವರ್ಗೀಕರಣ ಮಾಡೋಣ. ಇದು ಗುಲಾಬ್ ಜಾಮೂನ್, ಇದೊಂದು ಗುಲಾಬ್ ಜಾಮೂನ್, ಇದೊಂದು ಗುಲಾಬ್ ಜಾಮೂನ್. ಈಗ ಕೇಕ್, ಸಣ್ಣ ಕೇಕ್, ಇದು ಚಕ್ಕುಲಿ, 2 ಚಕ್ಕುಲಿ. ಇದು ಮೈಸೂರು ಪಾಕ್. ಮೈಸೂರು ಪಾಕ್ ಎಷ್ಟಿದಾವೆ? 1 2 3 ಮೈಸೂರು ಪಾಕ್. ಇದು ಪೇಪರ್ ಮಿಠಾಯಿ, 4 ಪೇಪರ್ ಮಿಠಾಯಿ. ಇಲ್ಲಿ ಪೇಪರ್ ಮಿಠಾಯಿ, ಇದು ಹಳದಿ ಬಣ್ಣದ ಪೇಪರ್ ಮಿಠಾಯಿ ಮಕ್ಕಳೇ. ಇದು ಸಿಹಿ ತಿನಿಸಿನ ಕೊಳವೆ, ಇವು 3 ಇದ್ದಾವೆ. ಇವುಗಳನ್ನ ಬೇರೆ ಕಡೆ ಇಡ್ತಾ ಇದ್ದೀನಿ. ಇವು ಚಕ್ಕುಲಿ, 1 2 3 4. ಇದು ಸಹ ಚಕ್ಕುಲಿ, ಆದರೆ ಇದರ ಆಕಾರ ಬೇರೆಯಾಗಿದೆ. ಇವುಗಳನ್ನ ಇಲ್ಲಿ ಇಡ್ತಾ ಇದ್ದೀನಿ. ಇನ್ನು ಚಾಕ್ಲೇಟ್, ಇಲ್ಲಿ ಚಾಕ್ಲೇಟ್ ಇದ್ದಾವೆ. ಇದರಲ್ಲಿ ಈ 4 ಚಾಕ್ಲೇಟ್ಗಳು ಬೇರೆ ಇದ್ದಾವೆ. ಇವುಗಳನ್ನ ಇಲ್ಲಿ ಇಟ್ಟಿದ್ದೀನಿ. ಇನ್ನು ಈ ಚಾಕ್ಲೇಟ್ ಕೂಡ ಬೇರೆ ಇದ್ದಾವೆ ಮಕ್ಕಳೇ. ಇವಿಷ್ಟು ಸಿಹಿ ತಿನಿಸುಗಳು ನೀವು ಅಂಗಡಿಯಲ್ಲಿ ನೋಡಿರ್ತೀರ, ಆದರೆ ಇವುಗಳನ್ನು ನಾವು ಬೇರೆ 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 ರೀತಿಯಾಗಿ ನಾವು ವರ್ಗೀಕರಣ ಮಾಡಿದ್ದೇವೆ ಮಕ್ಕಳೇ. ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಹಲವಾರು ವಸ್ತುಗಳನ್ನ ನೀವು ಒಂದೆಡೆ ಕೂಡಿ ಹಾಕಿ ಅವುಗಳ ಗಾತ್ರ ಮತ್ತು ಅವುಗಳ ಆಕಾರ, ಅವುಗಳ ಬಣ್ಣ ಮತ್ತು ಅವುಗಳ ವಸ್ತುಗಳ ಅನುಕ್ರಮವಾಗಿ ಜೋಡಣೆ ಮಾಡಿ ವಿಂಗಡಿಸಿ. ನಮಸ್ಕಾರ.